ನಮಸ್ಕಾರ ಸ್ನೇಹಿತರೆ. ತುಂಬ ವರ್ಷಗಳಿಂದಾನೇ ನೆನೆಗುದಿಗೆ ಬಿದ್ದಂಥ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆ ಇವತ್ತು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಬಣ್ಣನೆ ಮಾಡಿದೆ. ಈ ಒಪ್ಪಂದದಿಂದ ಭಾರತಕ್ಕೆ ಯಾವ ರೀತಿ ಲಾಭ ಆಗುತ್ತೆ ಹಾಗೂ ಆ ಬಾಂಗ್ಲಾದೇಶದ ಆರ್ಥಿಕತೆ ಮೇಲೆ ಈ ಒಪ್ಪಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಮುಂದೆ ನೋಡೋಣ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಪ್ಪಂದದ ಅಡಿಯಲ್ಲಿ ಯುರೋಪ್ನಿಂದ ಆಮದು ಮಾಡಿಕೊಳ್ಳುವಂಥ ಸುಮಾರು 97% ವಸ್ತುಗಳ ಮೇಲಿನ ಸುಂಕವನ್ನು ಕಡಿಮೆ ಮಾಡಲಾಗುತ್ತೆ ಅಥವಾ ಸಂಪೂರ್ಣವಾಗಿ ತೆಗೆದುಹಾಕಬಹುದು. ಇದರಿಂದ ಯುರೋಪಿಯನ್ ಕಾರುಗಳು, ಡೈರಿ ಉತ್ಪನ್ನಗಳು ಮತ್ತು ಯಂತ್ರೋಪಕರಣಗಳ ಬೆಲೆ ಭಾರತದಲ್ಲಿ ಇಳಿಕೆಯಾಗುವಂತ ನಿರೀಕ್ಷೆ ಇದೆ. ಇದರಿಂದ ಭಾರತದ ಜವಳಿ, ರತ್ನ ಮತ್ತು ಆಭರಣ ಮತ್ತು ಚರ್ಮದ ಉತ್ಪನ್ನಗಳು ಮತ್ತು ಪಾದರಕ್ಷೆಗಳ ವಲಯಕ್ಕೆ ಈ ಒಪ್ಪಂದದಿಂದ ದೊಡ್ಡ ಲಾಭ ಆಗುತ್ತೆ ಅಂತ ಹೇಳ್ಬೋದು. ಈ ಉತ್ಪನ್ನಗಳಿಗೆ ಯುರೋಪ್ನ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಈ ಒಪ್ಪಂದ ಸುಮಾರು 200 ಕೋಟಿ ಜನಸಂಖ್ಯೆಯ ಬೃಹತ್ ಮಾರುಕಟ್ಟೆಯನ್ನು ಸೃಷ್ಟಿಸುತ್ತೆ. ಇದು ಜಾಗತಿಕ GDPಯ 25% ಮತ್ತು ಜಾಗತಿಕ ವ್ಯಾಪಾರದ 1/3 ಭಾಗ ಅಂತ ಹೇಳಲಾಗ್ತಾ ಇದೆ. ಇದು ಕೇವಲ ವ್ಯಾಪಾರದ ಒಪ್ಪಂದ ಅಲ್ಲದೆ ಎರಡೂ ಕಡೆಯವರು ಭದ್ರತೆ ಮತ್ತು ರಕ್ಷಣಾ ಪಾಲುದಾರಿಕೆಗೆ ಸಹಿ ಹಾಕಿದ್ದಾರೆ. ಇದು ರಕ್ಷಣಾ ಪೂರೈಕೆ ಸರಪಳಿ ಮತ್ತು ತಂತ್ರಜ್ಞಾನ ಹಂಚಿಕೆಯಲ್ಲಿ ಪರಸ್ಪರ ಸಹಕಾರವನ್ನು ಹೆಚ್ಚಿಸುತ್ತೆ ಹಾಗೂ ಹಸಿರು ಹೈಡ್ರೋಜನ್ ಕಾರ್ಯಪಡೆಯ ಸ್ಥಾಪನೆ ಮತ್ತು ಹವಾಮಾನ ಬದಲಾವಣೆ ತಡೆಗೆ ಯುರೋಪಿಯನ್ ಯೂನಿಯನ್ ಭಾರತಕ್ಕೆ ಮುಂದಿನ 2 ವರ್ಷಗಳಲ್ಲಿ 500 ಮಿಲಿಯನ್ ಯುರೋಗಳಷ್ಟು ಸಹಾಯಧನವನ್ನು ನೀಡಲು ಒಪ್ಪಿಕೊಂಡಿದೆ. ಈ ಒಪ್ಪಂದದ ಮಾತುಕತೆಗಳೇನೋ ಆಗೋಯ್ತು, ಆದರೆ ಕಾನೂನು ಪ್ರಕ್ರಿಯೆಗಳ ನಂತರ ಈ ಒಪ್ಪಂದ 2025ರಲ್ಲಿ ಆರಂಭವಾಗೋ ಸಾಧ್ಯತೆ ಇದೆ. ಈ ಒಪ್ಪಂದ ಇವತ್ತು ನಿನ್ನೆದಲ್ಲ. ಈ ಒಪ್ಪಂದ ಸುಮಾರು 18 ವರ್ಷಗಳ ಸುದೀರ್ಘ ಮಾತುಕತೆಯ ಒಂದು ಫಲ. ಈ ಒಪ್ಪಂದದಿಂದ ಭಾರತದ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಗೆ ಹೊಸ ವೇಗ ನೀಡಲಿದೆ ಅಂತ ನಿರೀಕ್ಷಿಸಲಾಗ್ತಾ ಇದೆ. ಇಲ್ಲಿವರೆಗೂ ಯುರೋಪ್ ಮಾರುಕಟ್ಟೆಯಲ್ಲಿ ಬಾಂಗ್ಲಾದೇಶಕ್ಕೆ ಬಡರಾಷ್ಟ್ರ ಅನ್ನೋ ಕಾರಣಕ್ಕೆ ತೆರಿಗೆ ಇಲ್ಲದೆ ಬಟ್ಟೆಗಳನ್ನು ಮಾರಾಟ ಮಾಡುವ ಅವಕಾಶ ಕೊಟ್ಟಿದೆ. ಈ ಬಡರಾಷ್ಟ್ರ ಅನ್ನೋ ಕಾರಣಕ್ಕೆ ಅವರಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಇಲ್ಲಿವರೆಗೂ ಭಾರತದ ಬಟ್ಟೆಗಳಿಗೆ ಯುರೋಪ್ನಲ್ಲಿ 9ರಿಂದ 12% ಟ್ಯಾಕ್ಸ್ ಕಟ್ಟಬೇಕಾಗ್ತಿತ್ತು. ಈಗ ಈ FTA ಜಾರಿ ಆದರೆ ಭಾರತದ ಮೇಲಿನ ಟ್ಯಾಕ್ಸ್ 0 ಆಗೋ ಸಾಧ್ಯತೆ ಇದೆ ಅಥವಾ ಕಡಿಮೆ ಆಗೋ ಸಾಧ್ಯತೆ ಇದೆ. ಇದರಿಂದ ಭಾರತದ ಬಟ್ಟೆಗಳು ಕಡಿಮೆ ಬೆಲೆಗೆ ಸಿಗುತ್ತೆ. ಸಹಜವಾಗಿ ಬಾಂಗ್ಲಾದೇಶದ ಸ್ಪರ್ಧಾತ್ಮಕತೆ ಕುಸಿಯುತ್ತೆ. ಬಾಂಗ್ಲಾದೇಶದ 80% ಆದಾಯ ಬರೋದೇ ಈ ಗಾರ್ಮೆಂಟ್ಸ್ ರಫ್ತಿನಿಂದ. ಯುರೋಪ್ ಅವರಿಗೆ ಅತಿ ದೊಡ್ಡ ಮಾರುಕಟ್ಟೆ. ಈಗ ಭಾರತಕ್ಕೆ ಟ್ಯಾಕ್ಸ್ ಫ್ರೀ ಎಂಟ್ರಿ ಏನಾದರೂ ಸಿಕ್ಕರೆ ಶರ್ಟ್ ಮತ್ತು ಹೋಮ್ ಟೆಕ್ಸ್ಟೈಲ್ ನಂತ ಕಡಿಮೆ ಬೆಲೆ ವಸ್ತುಗಳಲ್ಲಿ ಭಾರತದ ದರ್ಬಾರ್ ಶುರುವಾಗುತ್ತೆ. ಭಾರತದಲ್ಲಿ ಹತ್ತಿ ಮತ್ತು ನೂಲು ಉತ್ಪಾದನೆಗೆ ನಮ್ಮದೇ ಆದ ವ್ಯವಸ್ಥೆ ಇದೆ. ಆದರೆ ಬಾಂಗ್ಲಾದೇಶಕ್ಕೆ ಕಚ್ಚಾ ವಸ್ತುಗಳಿಗೆ ಬೇರೆಯವರ ಮೇಲೆ ಅವಲಂಬನೆ ಆಗೋ ಪರಿಸ್ಥಿತಿ ಇದೆ. ಹೀಗಾಗಿ ಭಾರತಕ್ಕೆ ಕಡಿಮೆ ಖರ್ಚಿನಲ್ಲಿ ಬಟ್ಟೆ ರೆಡಿ ಮಾಡಿ ಯುರೋಪ್ಗೆ ಕಳಿಸ್ಬೋದು. ಇತ್ತೀಚಿನ ಬಾಂಗ್ಲಾದೇಶದಲ್ಲಿ ನಡೆದಂಥ ರಾಜಕೀಯ ದಂಗೆ, ಫ್ಯಾಕ್ಟರಿಗಳ ಬಂದ್ ಮತ್ತು ಆರ್ಥಿಕ ಅಸ್ಥಿರತೆಯಿಂದಾಗಿ ಯುರೋಪ್ನ ದೊಡ್ಡ ಬ್ರ್ಯಾಂಡ್ಗಳು ಈಗ ಪರ್ಯಾಯ ದಾರಿ ಹುಡುಕ್ತಾ ಇದ್ದಾವೆ. ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್, ಪ್ರೈಮಾರ್ಕ್ನಂಥ ಕಂಪ್ನಿಗಳು ಬಾಂಗ್ಲಾ ಬಿಟ್ಟು ಭಾರತದತ್ತ ಮುಖ ಮಾಡ್ತಾ ಇವೆ. ಭಾರತದ ತಿರುಪುರಂಥ ಗಾರ್ಮೆಂಟ್ಸ್ ಹಬ್ಗಳಿಗೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. 2030ರ ಹೊತ್ತಿಗೆ ಭಾರತದ ಟೆಕ್ಸ್ಟೈಲ್ಸ್ ಉದ್ಯಮ $9 ಟ್ರಿಲಿಯನ್ ಬೆಳೆಯುವ ನಿರೀಕ್ಷೆ ಇದೆ. ಇದೇ 2026ರಲ್ಲಿ ಬಾಂಗ್ಲಾದೇಶ ಅತಿ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರದ ಲಿಸ್ಟ್ನಿಂದ ಹೊರಬರುತ್ತೆ. ಈ ಪಟ್ಟಿಯಿಂದ ಹೊರಬಂದ ತಕ್ಷಣ ಅವರಿಗೆ ಸಿಗುತ್ತಿದ್ದ ಟ್ಯಾಕ್ಸ್ ಫ್ರೀ ಆಫರ್ ಕಡಿಮೆ ಆಗುತ್ತೆ. ಅಂದರೆ ಭಾರತಕ್ಕೆ ಟ್ಯಾಕ್ಸ್ ಇಲ್ಲದ ಅವಕಾಶ ಸಿಗುತ್ತೆ. ಇತ್ತ ಬಾಂಗ್ಲಾದೇಶಕ್ಕೆ 10ರಿಂದ 12% ಹೊಸ ಟ್ಯಾಕ್ಸ್ ಬೀಳುತ್ತೆ. ಇದು ಬಾಂಗ್ಲಾದೇಶಕ್ಕೆ ಹೆಚ್ಚು ಸಂಕಷ್ಟ ತರಬಹುದು. ಇವತ್ತಿನ ದಿನ ಭಾರತಕ್ಕೆ ಹಬ್ಬದ ದಿನವಾದರೆ ಬಾಂಗ್ಲಾದೇಶಕ್ಕೆ ಅತಿ ದೊಡ್ಡ ಸಂಕಟದ ದಿನ ಆಗಿದೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.